ಬೆಂಗಳೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲೆಸೆತ ಆಗಿರುವಂತದ್ದು ಭಾರಿ ಚರ್ಚೆ ಆಗ್ತಾ ಇರುವಾಗ ಇಲ್ಲಿ ನಮ್ಮ ದೇಶದಲ್ಲಿ ನಾವೇ ಗಣೇಶೋತ್ಸವನ ಆಚರಣೆ ಮಾಡೋದಕ್ಕೆ ಭಯದಲ್ಲಿಯೇ ಗಣೇಶೋತ್ಸವ ಆಚರಿಸುವಂತ ದುಸ್ಥಿತಿ ಬಂದೊದಗಿದೆ. ಆದರೆ ಜರ್ಮನಿಯಲ್ಲಿ ವೀಕ್ಷಕರೇ ಎಷ್ಟು ಅದ್ಭುತವಾಗಿ ಅದ್ದೂರಿಯಾಗಿ ಗಣೇಶೋತ್ಸವ ಮೆರಗು, ಆ ಗಣೇಶೋತ್ಸವದ ಸಂಭ್ರಮ ಸಡಗರ ಹೇಗಿದೆ ಅಂತ ನೀವು ನೋಡಬೇಕು. ನಾವು ಭಾರತದಲ್ಲಿಯೇ ಗಣೇಶೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತಂದ್ರೆ ಭಯದ ವಾತಾವರಣ ಇದೆ. ಎಲ್ಲಿ ಯಾರಾದ್ರೂ ಬಂದು ಏನಾದ್ರು ಮಾಡ್ಬಿಡ್ತಾರೋ ಏನೋ ಅನ್ನುವಂತಹ ಪರಿಸ್ಥಿತಿ. ಆದ್ರೆ ಜರ್ಮನಿಯಲ್ಲಿ ಹಾಗಿಲ್ಲ. ಜರ್ಮನಿಯ ಗಣೇಶೋತ್ಸವ ಅದ್ದೂರಿಯಾಗಿದೆ. ಜರ್ಮನಿಯ ಹ್ಯಾಂಬರ್ಗ್ನ ದೃಶ್ಯಗಳನ್ನು ನೋಡಿ ವೀಕ್ಷಕರೇ. ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ ಅದ್ದೂರಿ ಗಣೇಶೋತ್ಸವ ನೋಡಿ. ಇದು ಯಾವುದೋ ಬೆಂಗಳೂರಿನ ಏರಿಯಾ ಅಥವಾ ಮಹಾರಾಷ್ಟ್ರದ ಲಾಲ್ಬಾಗ್ ಚಾ ಗಣಪತಿ ಅಲ್ಲ. ಜರ್ಮನಿಯ ಹ್ಯಾಂಬರ್ಗ್ ಅಲ್ಲಿ ನೋಡಿ, ಸ್ವಲ್ಪನಾದ್ರೂ ಯಾರಿಗಾದ್ರೂ ಭಯ ಇದೆಯಾ? ಎಷ್ಟು ಅದ್ಭುತವಾಗಿ ಎಂಜಾಯ್ ಮಾಡ್ತಿದ್ದಾರೆ. ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಮುಳುಗೋಗಿದ್ದಾರೆ ಎಲ್ಲರೂ. ಅವ್ರಿಗೆ ಯಾವುದೇ ರೀತಿಯ ಭಯ ಇಲ್ಲ. ಅತ್ಯಂತ ಹುಮ್ಮಸ್ಸು ಸಡಗರದಿಂದ ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ ಗಣೇಶೋತ್ಸವನ ಆಚರಿಸ್ತಾ ಇದ್ದಾರೆ. ನಾವು ಯಾಕೆ ಜರ್ಮನಿಯ ಗಣೇಶೋತ್ಸವದ ಈ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ಅಂತಂದ್ರೆ ವೀಕ್ಷಕರೇ, ನಮ್ಮ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ನಮ್ಮ ರಾಜ್ಯದಲ್ಲಿ ನಿನ್ನೆ ಏನಾಯ್ತು, ಮದ್ದೂರಿನಲ್ಲಿ ಈ ರೀತಿ ಗಣೇಶೋತ್ಸವ ಆಚರಿಸುವಂತಿಲ್ಲ. ನಾವು ಯಾರಾದ್ರೂ ಒಂದು ಕಲ್ಲು ಹೊಡಿತಾರೆ, ಶಾಂತಿ ದೂತರು ಅಂತ ಕರೆಸ್ಕೊಳ್ಳೋರ್ ಕೈಯಲ್ಲಿ ಕಲ್ಲು, ಎಲ್ಲದಕ್ಕೂ ವಿಘ್ನ. ಇದು ಬೇರೆ ದೇಶದಲ್ಲ, ಪಕ್ಕದ ಪಾಕಿಸ್ತಾನದಲ್ಲ, ಇಲ್ಲೇ ಮದ್ದೂರಿನಲ್ಲಿ ಗಣೇಶೋತ್ಸವ ಆಚರಿಸೋದಕ್ಕೆ 108 ವಿಘ್ನ. ಕಲ್ಲು ಹೊಡಿತಾರೆ, ಲಾಠಿ ಚಾರ್ಜ್ ಆಗುತ್ತೆ, ಈ ರೀತಿ ಗೊಂದಲದ ವಾತಾವರಣ ಆಗುತ್ತೆ. ಪಕ್ಕದ ಜರ್ಮನಿಯಲ್ಲಿ ನೋಡಿ ಯಾವ ರೀತಿಯ ಸಂಭ್ರಮ ಸಡಗರ, ಎಷ್ಟು ಖುಷಿಯಾಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಕುಣಿದು ಕುಪ್ಪಳಿಸಿ ಗಣೇಶೋತ್ಸವನ ಆಚರಿಸ್ತಾ ಇದ್ದಾರೆ. ನೋಡೋದಕ್ಕೆ ಎಷ್ಟು ಖುಷಿ ಅನ್ಸುತ್ತೆ. ಆ ಹಬ್ಬದ ವಾತಾವರಣ ಜರ್ಮನಿಯಲ್ಲಿ ನಿರ್ಮಾಣ ಆಗಿದೆ. ಮನೆಯಿಂದ ಎಲ್ಲರೂ ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಚೆ ಬಂದು ಅಷ್ಟದ್ದೂರಿಯಾಗಿ ಗಣೇಶೋತ್ಸವನ ಆಚರಿಸ್ತಾ ಇದ್ದಾರೆ. ಜರ್ಮನಿಯಿಂದಾನೇ ನಮ್ ಜೊತೆಗೆ ಮಾತಾಡೋದಕ್ಕೆ ಈಗ ಉಷಾ ದಳವಾಯಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಉಷಾ ದಳವಾಯಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ನಾವು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಎಷ್ಟು ಅದ್ಭುತವಾಗಿ ಗಣೇಶೋತ್ಸವ ಆಚರಿಸ್ತಾ ಇದ್ದೀರಿ. ನಮ್ಮ ಪಕ್ಕದ ಮದ್ದೂರಿನಲ್ಲಿ ನಾವು ಗಣಪತಿ ಹಬ್ಬ ಆಚರಿಸಬೇಕು ಅಂತಂದ್ರೆ 108 ವಿಘ್ನ. ಬಂದು ಲಾಠಿ ಹೊಡಿತಾರೆ, ಯಾರೋ ಬಂದು ಕಲ್ಲು ಹೊಡಿತಾರೆ. ಜರ್ಮನಿಯಲ್ಲಿ ಯಾವ ರೀತಿ ಆಚರಿಸ್ತೀರಿ? ಅಲ್ಲಿ ಯಾವ ರೀತಿ ನಾರ್ಮ್ಸ್ ಇರುತ್ತೆ? ಸರ್, ಇದು ಬಂದು 18 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ ಅಂತ ಇವರು ಜರ್ಮನ್ ಇಂಡಿಯನ್ಸ್ ಏನಿದಾರೋ ಜರ್ಮನಿಯಲ್ಲಿ. ಸೊ ನಂದು ಆಕ್ಚುಲಿ ಫಸ್ಟ್ ಟೈಮ್ ಈ ಸರಿ ಹೋಗಿದ್ದು ಗಣಪತಿ ಉತ್ಸವಗೆ. ಇಷ್ಟೊಂದು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೋರ್ ದಾನ್ 5,000 ಜನ ಸೇರಿದ್ರು ಅಲ್ಲಿ. ಅಂಡ್ ನಾಟ್ ಜಸ್ಟ್ ಪ್ರೊಸೆಷನ್ ಅಂತ, ಮೆರವಣಿಗೆ ಅಂತ ಮಾಡ್ಲಿಲ್ಲ. ಬೆಳಗ್ಗೆಯಿಂದ ಹೋಮ, ಪೂಜೆ, ಹವನ ಪ್ರತಿ ಒಂದೂ ಇತ್ತು. ಹೋಲ್ ಡೇ ಇವೆಂಟ್ಸ್ ಇದ್ವು. ಅಂಡ್ ಒಂದ್ ಕಡೆನೂ ಎಲ್ಲೂ ನಮಗೆ ಇನ್ಸೆಕ್ಯೂರ್ ಫೀಲ್ ಆಗ್ಲಿಲ್ಲ. ಎಲ್ಲಾ ಕಡೆ ಸೇಫ್ಟಿ ಇತ್ತು. ಅಂಡ್ ಜರ್ಮನ್ ಪೊಲೀಸ್, ಜರ್ಮನ್ ಪಾಲಿಟಿಷಿಯನ್ಸ್ ಎಲ್ಲ ಸಪೋರ್ಟ್ ಅಲ್ಲಿ ಇದ್ರು. ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿನೇ ಈ ಒಂದು ಇವೆಂಟ್ ಸಕ್ಸಸ್ಫುಲ್ ಆಗಾಯ್ತು ಜರ್ಮನಿಯಲ್ಲಿ. ಅಂಡ್ ಇಲ್ಲಿ ಎಲ್ಲಾ ಕಡೆಯಿಂದನೂ ಜನ ಬಂದ್ ಸೇರಿದ್ರು ಸರ್. ನಾಟ್ ಜಸ್ಟ್ ಹ್ಯಾಂಬರ್ಗ್, ನಿಯರ್ ಬೈ ಯಾವ ಊರಿಂದ ಎಷ್ಟೊಂದ್ ಜನ ಇಂಡಿಯನ್ಸ್ ಬಂದಿದ್ರು, ಎಲ್ಲಾ ರಾಜ್ಯದವರು ಬಂದಿದ್ರು. ತುಂಬಾನೇ ಚೆನ್ನಾಗಾಯ್ತು, ನೋಡ್ಲಿಕ್ಕೂ ತುಂಬಾ ಖುಷಿ ಆಯ್ತು. ಬಟ್ ಅದೇ ಸೇಮ್ ಟೈಮ್ ಅಲ್ಲಿ ನಮ್ ಕರ್ನಾಟಕದಲ್ಲೇ ಹಿಂಗ ಆಗ್ತಿರೋದ್ ನೋಡಿ ತುಂಬಾನೇ ಬೇಜಾರಾಯ್ತು. ಯಾಕೆ ಹಿಂಗೆಲ್ಲ ಆಗ್ತಿದೆ? ಇಲ್ಲೆಲ್ಲೋ ಫಾರಿನ್ ಕಂಟ್ರಿಯಲ್ಲಿ, ಕ್ರಿಶ್ಚಿಯನ್ ಮೆಜಾರಿಟಿ ಇರೋ ಕಂಟ್ರಿಯಲ್ಲಿ ನಾವು ಹಿಂದೂಸ್ ಸೇಫ್ ಆಗಿ ಹಬ್ಬ ಮಾಡ್ತೀವಿ. ಬಟ್ ಹಿಂದೂಸ್ ಮೆಜಾರಿಟಿ ಇರೋ ಕಂಟ್ರಿಯಲ್ಲೇ ನಮಗ್ ಸೇಫ್ಟಿ ಇಲ್ವಲ್ಲ ಅಂತ ಅಂದು ಯೋಚನೆ ಮಾಡ್ಬೇಕಾಗಿ ಬಂದಿದೆ. ನಿಜ ನೀವು ಹೇಳ್ತಾ ಇರೋದು ನೋಡಿ. ಈಗ ಜರ್ಮನಿಯಲ್ಲಿ ಗಣೇಶೋತ್ಸವದ ರೂಟ್ಸ್ ಇಲ್ಲ, ಅಲ್ಲಿ ಸಂಸ್ಕಾರ ಅದಲ್ಲ, ಸಂಸ್ಕೃತಿಯೂ ಅದಲ್ಲ. ಆದ್ರೆ ನಾವೆಲ್ಲ ಆಚರಿಸ್ತೀವಿ ಅಂತಂದ್ರೆ ಅವರು ನಮ್ಮ ಜೊತೆಗೆ ನಿಲ್ತಾರೆ. ನಿಮಗೆ ಏನೆಲ್ಲ ಸಹಕಾರ ಬೇಕೋ ಆ ಸಹಕಾರವನ್ನ ಕೊಡ್ತೀವಿ ಅಂತ ಜರ್ಮನ್ನರು ಮುಂದೆ ಬಂದ್ ನಿಲ್ತಾರೆ ಅಲ್ವಾ? ಆ ರೀತಿಯ ಪರಿಸ್ಥಿತಿಯನ್ನ, ಆ ರೀತಿಯ ವಾತಾವರಣವನ್ನ ನೀವು ಕಂಡ್ರ ಅದು ಫೀಲ್ ಆಯ್ತಾ ನಿಮ್ಗೆ? ಹೌದು ಸರ್. ಇಲ್ಲಿ ಸಿಡಿಯು ಅನ್ನೋ ಒಂದು ಪಾರ್ಟಿ ಇದೆ, ಪೊಲಿಟಿಕಲ್ ಪಾರ್ಟಿ. ಸೊ ಅಲ್ಲಿಯ ಒಬ್ಬ ವೈಸ್ ಪ್ರೆಸಿಡೆಂಟ್ ಕೂಡ ಬಂದಿದ್ರು, ಪಾಲಿಟಿಷಿಯನ್. ಸೊ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಯೂಶಲಿ ಇಂಡಿಯನ್ಸ್ ಅಂತ ಮೆನ್ಷನ್ ಮಾಡಿ ಅದಾದ್ಮೇಲೆ ಹಿಂದೂಸ್ ಅಂತಾನೆ ಮೆನ್ಷನ್ ಮಾಡಿದ್ರು. ತುಂಬಾನೇ ಪೀಸ್ಫುಲ್ ಕಮ್ಯುನಿಟಿ, ನೀವು ಯಾರಿಗೂ ತೊಂದರೆ ಕೊಡ್ದೇನೆ ಪ್ರತಿ ಸರಿ ಪರ್ಮಿಷನ್ ಕೊಟ್ಟಾಗೂ ಸಕ್ಸಸ್ಫುಲ್ ಆಗಿ ಇವೆಂಟ್ ಆರ್ಗನೈಸ್ ಮಾಡ್ಕೊಂಡು ಹೋಗ್ತೀರಾ. ಹಿಂಗ್ ಮಾಡಿದಾಗ ನೀವು ಪ್ರತಿ ಸರಿ ನಮಗೆ ಪರ್ಮಿಷನ್ ಕೊಡಕ್ಕೂ ಖುಷಿ ಆಗುತ್ತೆ, ನಿಮ್ ಜೊತೆ ಸಪೋರ್ಟಿಂಗ್ ನಿಲ್ಲಕ್ಕೂ ಖುಷಿ ಆಗುತ್ತೆ. ಸೊ ನಮಗೆ ಯಾವ್ದೇ ಒಂದು ಆತಂಕ ಇರಲ್ಲ ನಿಮಗೆ ಪರ್ಮಿಷನ್ ಕೊಡಕ್ಕೆ ಅಂತ ಅವರು ಕೂಡ
ಹೇಳಿದ್ರು, ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ನೆನೆ, ಅದ್ರಲ್ಲೂ ಅವ್ರು ಅದೇ ಹೇಳಿದ್ದಾರೆ, ಅದೇ ರೀತಿಯಾದಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಹಿಂದೂ ಕಮ್ಯುನಿಟಿ ಅನ್ನೋದು ತುಂಬಾ ಪೀಸ್ಫುಲ್ ಕಮ್ಯುನಿಟಿ, ಪೀಸ್ಫುಲ್ ಆಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಹೋಗಿದ್ದೀರಾ, ಸಕ್ಸಸ್ಫುಲ್ ಆಗ್ಲಿ ಅಂತಾನೆ ಹೇಳಿದ್ದು. ಸೊ ನಂಗೆ ಎಲ್ಲೂ ಕೂಡ ಸೇಫ್ಟಿ ವೈಸ್ ತುಂಬಾನೇ ಸೇಫ್ ಅನಿಸ್ತು. ಎಷ್ಟೊಂದ್ ಜನ ಸೇರಿದ್ವಿ ಸರ್, ಎಲ್ಲಾ ಕಮ್ಯುನಿಟಿ ಅವರು ಇದ್ರು, ಕ್ರಿಶ್ಚಿಯನ್ಸ್ ಇದ್ರು, ಇಸ್ಲಾಮಿಕ್ ಕಮ್ಯುನಿಟಿ ಅವರು ಇದ್ರು, ಬಟ್ ಎಲ್ಲೂ ಕೂಡ ಏನು ತೊಂದರೆ ಆಗ್ಲಿಲ್ಲ ನಮಗೆ ಇಲ್ಲಿ ಜರ್ಮನಿಯಲ್ಲಿ. ಉಷಾ ಅವ್ರೆ, ಕರ್ನಾಟಕದಲ್ಲಿ ಯಾವ ಊರು ನಿಮ್ದು? ದಾವಣಗೆರೆ ಸರ್. ದಾವಣಗೆರೆ. ಮದ್ದೂರಿನಲ್ಲಿ ಈ ರೀತಿ ಆಯ್ತಲ್ಲ ನೋಡಿ. ನಮಗೆ ನಾನು ಯಾಕೆ ಆರಂಭದಲ್ಲಿ ವಿಚಾರವನ್ನು ಹೇಳ್ತಾ ಇದ್ದೆ ಅಂತಂದ್ರೆ, ನಮ್ಮ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನಾವು ಗಣೇಶೋತ್ಸವ ಮಾಡ್ತೀವಿ, ನಮ್ಮ ರಾಜ್ಯದಲ್ಲಿ ಗಣೇಶೋತ್ಸವನ್ನ ಮಾಡ್ತೀವಿ, ಏನಾದ್ರೂ ಈ ರೀತಿಯ ಘಟನೆಗಳು ಆಗೇ ಆಗುತ್ತೆ. ಆದ್ರೆ ದೂರದ ಊರುಗಳಲ್ಲಿ ಸಪ್ತ ಸಾಗರದ ಆಚೆ ಎಲ್ಲೋ ಗಣೇಶೋತ್ಸವನ್ನ ಆಚರಣೆ ಮಾಡಿದಾಗ ಯಾವುದೇ ರೀತಿ ಒಂದು ಚಿಕ್ಕ ಕಳಂಕವೂ ಬರಲ್ಲ, ಕೊಂಕು ಬರಲ್ಲ. ಈ ರೀತಿ ಮದ್ದೂರಿನಲ್ಲಿ ಇಂಥ ಘಟನೆಗಳನ್ನ ನೋಡಿದಾಗ, ದೂರದ ಊರಿನಲ್ಲಿ ಕೂತು ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಈ ರೀತಿ ಅನ್ನುವಂತ ಪ್ರಶ್ನೆ ಕಾಡುತ್ತಾ ನಿಮ್ಮನ್ನ? ಹೌದು ಸರ್, ಖಂಡಿತವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ಲೈಕ್ ಎಲ್ಲಾ ಕಡೆ ರೂಲ್ಸ್ ಇದೆ, ಇಂಡಿಯಾದಲ್ಲೂ ರೂಲ್ಸ್ ಇದಾವೆ, ಬಟ್ ಹಿಂದೂ ಹಬ್ಬ ಅಂತ ಬಂದ ತಕ್ಷಣ ಯಾಕೆ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗ್ತವೆ, ಯಾಕೆ ಎಲ್ಲಾ ರಾಜಕಾರಣಿಗಳು ಜಾಗರೂಕರಾಗ್ತಾರೆ ಅಂತ ಗೊತ್ತಾಗಲ್ಲ. ನಮಗ್ ಬಂದಾಗೆ ಡಿಜೆ ಪರ್ಮಿಷನ್ ಇರಲ್ಲ, ನಮಗ್ ಬಂದಾಗೆ ಲೈಕ್ ಪ್ರೊಟೆಕ್ಷನ್ ಇರಲ್ಲ. ಅಂಡ್ ಇನ್ನೊಂದೇನ್ ಹೇಳ್ಬೇಕು ಅಂತಂದ್ರೆ, ಹಿಂದೂ ಮೆಜಾರಿಟಿ ಇರೋ ರಾಜ್ಯದಲ್ಲೇ ಹಿಂಗಾಗ್ತಿದೆ ಅಂತಂದ್ರೆ ಅದು ತುಂಬಾನೇ ಚಿಂತೆ ಮಾಡ್ಬೇಕಾಗಿರೋಂತ ಸಂಗತಿ. ನಾವೆಲ್ಲ ಏನ್ ಆಗ್ತಿದೆ ರಾಜ್ಯದಲ್ಲಿ, ದಿನಾ ಒಂದ್ ಬೆಳಕರ್ದ್ರೆ ಒಂದ್ ಕೋಮು ಗಲಭೆ ಇದು ಅದು ಅಂತ ಆಗ್ತಾನೆ ಇದೆ. ಸೊ ತುಂಬಾನೇ ಸೇಫ್ಟಿ ಇಶ್ಯೂಸ್ ಇರೋದ್ರಿಂದ ಭಯನೂ ಆಗುತ್ತೆ, ಟೆನ್ಷನ್ ಆಗುತ್ತೆ, ನಮ್ ಸೇಫ್ಟಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಫ್ಯೂಚರ್ ಅಲ್ಲಿ ಅಂತ. ಪ್ರೊಸೆಷನ್ ಯಾರಿಗೂ ನಾವು ತೊಂದರೆ ಮಾಡ್ಕೊಂಡು ಎಲ್ಲೂ ಹೋಗಿಲ್ಲ, ವರ್ಷಕ್ಕೊಂದ್ಸರಿ ಬರೋ ಹಬ್ಬ, ಎಲ್ಲ ಅವ್ರ ಪಾಡಿಗೆ ಅವರು ಖುಷಿಯಿಂದ ಕುಣ್ಕೊಂಡು ಹೋಗ್ತಾ ಇದ್ರು. ಆ ಟೈಮಲ್ಲಿ ಕಲ್ಲು ತೂರಾಟ ಎಲ್ಲ ತುಂಬಾನೇ ತಪ್ಪು. ಅದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ಲೇಬೇಕು ಗೌರ್ಮೆಂಟ್. ಯಾರು ಮಾಡಿದ್ದಾರೆ, ಇದರಿಂದ ಯಾರಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಪನಿಷ್ಮೆಂಟ್ ಆಗ್ಬೇಕು, ಇದನ್ನ ಯಾರು ಮಾಡಿದಾರೋ ಅವ್ರಿಗೆಲ್ಲರಿಗೂ. ಇಲ್ಲಿ ದೂರದಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಓಕೆ ಎಲ್ಲೋ ಒಂದ್ ಕಡೆ ನಾನು ಇಲ್ಲಿ ಬಂದಿದ್ದೆ ಒಳ್ಳೇದಾಯ್ತೇನಪ್ಪ, ಇಲ್ಲಿ ಹಿಂಗೆಲ್ಲ ನಡೀತಾ ಇರೋದ್ ನೋಡಿದ್ರೆ ಇಲ್ಲೇ ಸೇಫ್ ಇದೀವಲ್ಲ, ಅಲ್ಲಿ ಸೇಫ್ಟಿ ಇಲ್ವಲ್ಲ ನಮಗೆ ಅಂತ ಅನ್ನೋ ಒಂದು ಪ್ರಶ್ನೆ ನಮಗೂ ಕಾಡುತ್ತೆ ಖಂಡಿತವಾಗ್ಲು. ಸದ್ಯದ ಪರಿಸ್ಥಿತಿಗೆ ನಿಮ್ಗೆ ಆ ರೀತಿ ಆಲೋಚನೆ ಬರಬಹುದು, ಆದ್ರೆ ಆ ರೀತಿ ಕನ್ಕ್ಲೂಷನ್ ಬರಬೇಡಿ ಉಷಾ ಅವರೇ. ಹೌದು ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಉಷಾ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ ಈಗ ಇಲ್ಲಿನ ರಾಜಕಾರಣಿಗಳು, ಇಲ್ಲಿನ ಸರ್ಕಾರ ಮತ್ತು ಅಲ್ಲಿ ಜರ್ಮನಿಯಲ್ಲಿರುವಂತಹ ಪೊಲಿಟಿಷಿಯನ್ಸ್, ಅಲ್ಲಿನ ಸರ್ಕಾರ ಬೇರೆ ದೇಶಗಳ ಈ ರೀತಿಯ ಸಂಭ್ರಮಕ್ಕೆ, ಸಡಗರಕ್ಕೆ, ಆಚರಣೆ, ಉತ್ಸವಗಳಿಗೆ ಸಹಕಾರ ಕೊಡುವಂತದ್ದು, ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಜನ ಈ ರೀತಿಯ ಪರಿಸ್ಥಿತಿಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು, ಏನ್ ವ್ಯತ್ಯಾಸವನ್ನ ಕಾಣ್ತೀರಿ ನೀವು ಇಲ್ಲಿನ ರಾಜಕಾರಣಿಗಳಿಗೆ, ಅಲ್ಲಿನ ರಾಜಕಾರಣಿಗಳಿಗೆ, ಇಲ್ಲಿನ ಸರ್ಕಾರಕ್ಕೆ, ಅಲ್ಲಿನ ಸರ್ಕಾರಕ್ಕೆ? ನಾನ್ ಇಲ್ಲಿ ನೋಡಿದ್ದಂತದ್ದು, ಹೊರಗಿಂದ ಏನ್ ಬಂದಿರ್ತೀವಲ್ಲ ನಾವ್ ಇಮಿಗ್ರೆಂಟ್ಸ್, ಅವ್ರೆಲ್ರಿಗೂ ಸಪೋರ್ಟ್ ಇದೆ. ಇಲ್ಲಿ ಗವರ್ಮೆಂಟ್ ರೂಲ್ಸ್ ಇರ್ಬೋದು, ಲಾಸ್ ಇರ್ಬೋದು, ರೆಗ್ಯುಲೇಷನ್ ಇರ್ಬೋದು, ಪ್ರತಿಯೊಂದು ನಮಗೂ ಸಪೋರ್ಟ್ ಅಲ್ಲಿರುತ್ತೆ. ಬರೀ ಅವ್ರ ಸಿಟಿಸನ್ಸ್ ಅಷ್ಟೇ ಅಲ್ಲ, ನಮ್ ಪ್ರೊಟೆಕ್ಷನ್ ನೋಡ್ತಾರೆ, ನಮ್ ಸೇಫ್ಟಿನೂ ನೋಡ್ತಾರೆ. ಅಂಡ್ ನಾವ್ ಯಾವ್ದೇ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರು, ಜಸ್ಟ್ ಗಣಪತಿ ಉತ್ಸವ ಅಂತಲ್ಲ, ಪ್ರತಿ ಒಂದ್ ಹಬ್ಬನೂ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಇಲ್ಲಿ. ಸೊ ಎಲ್ಲಾ ಕಡೆಯಿಂದ ಇಂಡಿಯನ್ಸ್ ಎಲ್ಲಾ ಸ್ಟೇಟ್ ಅವರು ಜಾಯ್ನ್ ಆಗಿ ಇಲ್ಲಿ ಹಬ್ಬ ಮಾಡ್ತೀವಿ. ಅಂಡ್ ಪ್ರತಿ ಸರಿನೂ ನಾನ್ ಬಯಾಸ್ಡ್ ಆಗಿ ಡಿಸಿಷನ್ ಕೊಡ್ತಾರೆ ಇಲ್ಲೆಲ್ಲ. ನನಗೆ ಇಂಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ರಾಜಕಾರಣಿಗಳು ಬಯಾಸ್ಡ್ ಆಗ್ತಿದಾರ ಅನ್ನೋ ಒಂದ್ ಪ್ರಶ್ನೆ ಬರುತ್ತೆ ನನ್ಗೂ ಕೂಡ. ಯಾಕೆಂದ್ರೆ ತುಂಬಾ ಸರಿ ನೋಡಿದೀನಿ, ಇವಾಗ ರೀಸೆಂಟ್ ಇವೆಂಟ್ಸ್ ಅಲ್ಲಿ ಚಾಮುಂಡೇಶ್ವರಿ ಉತ್ಸವಕ್ಕೂ ಏನಾಗ್ತಾ ಇದೆ, ಅಡೆತಡೆಗಳು, ಅದೆಲ್ಲ ಪ್ರತಿಯೊಂದು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ರಾಜಕಾರಣಿಗಳು ಬಯಾಸ್ಡ್ ಇಲ್ಲ ಈ ವಿಚಾರದಲ್ಲಿ. ಬೀಟ್ ಕ್ರಿಶ್ಚಿಯನ್ ಹಬ್ಬ ಇದ್ರೂ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಿಂದೂ ಹಬ್ಬ ಇದ್ರೂ ಹಂಗೆ ಸಪೋರ್ಟ್ ಮಾಡ್ತಾರೆ, ಇಸ್ಲಾಂ ಹಬ್ಬ ಇದ್ರೂ ಹಂಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ. ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ ನೀವು, ಸೇಫ್ಟಿ ಪರ್ಪಸ್ ವಿಚಾರವಾಗಿ ನಮ್ಮ ದೇಶದಲ್ಲಿ ಹೇಗೆ, ಈ ದೇಶದಲ್ಲಿ ಹೇಗೆ ಅಂತ ಹೇಳಿ. ಒಂದಂತೂ ಸ್ಪಷ್ಟ ಮತ್ತು ಸತ್ಯ, ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆದ್ರೆ ಕೆಲವೊಂದು ಬೆಳವಣಿಗೆ, ಕೆಲವು ಕೆಟ್ಟ ಹುಳಗಳಿಂದ ನಮ್ಮ ದೇಶದಲ್ಲಿ ಈ ರೀತಿಯ ವಾತಾವರಣ ಆಗಾಗ ನಿರ್ಮಾಣ ಆಗ್ತಾ ಇರುತ್ತೆ. ಇಂಥ ಕೆಟ್ಟ ಹುಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಳವಾಯಿ ಅವರೇ? ಹೌದು ಸರ್, ಆಬ್ವಿಯಸ್ಲಿ ಲೈಕ್ ಎಲ್ಲಾ ಕಮ್ಯುನಿಟಿಯಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಬ್ರೋ ಇಬ್ರೋ ಇಂದಾನೆ ಎಲ್ಲಾ ಕಮ್ಯುನಿಟಿಗೂ ಕೆಟ್ಟ ಹೆಸರು ಬರುತ್ತೆ. ಯಾರೋ ಒಬ್ರೋ ಇಬ್ರು ಮಾಡಿದ್ಕೆ ನಮಗಿವಾಗ ಎಲ್ರ ಮೇಲೂ ಒಂಥರ ಅಯ್ಯೋ ಇವ್ರು ಹಿಂಗೇನಾ ಅನ್ನೋ ತರಾನೇ ಫೀಲ್ ಮಾಡಿಸ್ತಾರೆ. ಎಲ್ಲಾ ಎಷ್ಟೊಂದ್ ಜನ ಒಳ್ಳೆಯವರು ಇದ್ರು ಕೂಡ ಒಂದು ಕೆಟ್ಟ ಇನ್ಸಿಡೆಂಟ್ ಸಾಕು ಪ್ರತಿಯೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಕ್ಕೆ, ಒಬ್ಬ ಪರ್ಸನ್ ನ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಕ್ಕೆ. ಸೊ ಯಾರೋ ಒಬ್ರೋ ಇಬ್ರೋ ಕೆಟ್ಟ ಹುಳುಗಳಿಂದ ಇರೋ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು, ಅಂಡ್ ನಮಗೂ ಮನ್ಸಲ್ಲಿ ಎಲ್ಲಾ ಗೊಂದಲಗಳು ಇವೆಲ್ಲ ಸೃಷ್ಟಿ ಮಾಡ್ತಿರೋದಾದ್ರೂ ಯಾಕೆ ಅಂತ ನನಗೊಂದು ಡೌಟ್ ಇದೆ. ಯಾಕೆ ಹಿಂಗ್ ಮಾಡ್ಬೇಕು? ಅವ್ರವ್ರ ಪಾಡಿಗೆ ಅವ್ರವ್ರ ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ಲಿ. ಅವ್ರ ಹಬ್ಬ ಇದ್ದಾಗ ನಾವ್ ಯಾವತ್ತು ಯಾರು ತೊಂದರೆ ಮಾಡಬಾರ್ದು, ನಮ್ಮ ಹಬ್ಬ ಇದ್ದಾಗ ಅವರು ಕೂಡ ತೊಂದರೆ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಿನ್ನೆ ಆ ವಿಜೃಂಭಣೆಯ ಗಣೇಶೋತ್ಸವದ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಉಷಾ ಅವರೇ. ಏನೇನ್ ಮಾಡಿದ್ರಲ್ಲಿ? ಡಿಜೆ ಪರ್ಮಿಷನ್ ಇತ್ತ?
ಸರ್ ಖಂಡಿತ. ಪ್ರೊಸೆಷನ್ಗೆ 4 ಇಂದ ಈವ್ನಿಂಗ್ 4 ಇಂದ 10 ವರ್ಗೂ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ರು. Okay. ಸೊ 4 ಇಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಸಿಟಿ ಟೌನ್ ಹಾಲ್ ಇಂದ ಸ್ಟಾರ್ಟ್ ಮಾಡಿದ್ವಿ ಹ್ಯಾಂಬರ್ಗ್ ಅಲ್ಲಿ. ಅಲ್ಲಿಂದ ಲೈಕ್ ಒಂದು 2-3 ಸ್ಟ್ರೀಟ್ಸ್ ಡೌನ್ ಸಿಟಿ ಸೆಂಟರ್ ವರ್ಗುನು ಮಾಡಿದ್ವಿ. ಅಂಡ್ ಅಲ್ಲಿವರೆಗೂ ಕೂಡ ಸ್ಟಾರ್ಟ್ ಇಂದ ಎಂಡ್ ವರ್ಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ತುಂಬಾ ಜನ ಪೊಲೀಸ್ ನ ಅಪಾಯಿಂಟ್ ಮಾಡಿದ್ರು. ಅಂಡ್ ಎಲ್ಲಾ ಕಡೆ ಪೊಲೀಸ್ ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು ಇವೆಂಟ್ ನ. ಯಾರು ಬೇರೆಯವರು ಬಂದು ಏನು ಅಡೆತಡೆ ಮಾಡದೇ ಇರೋ ತರನೇ ಸಮಾಧಾನವಾಗಿ ಎಲ್ಲಾ ಚಂದಾನೇ ಆಯ್ತು ಸರ್. ಡಿಜೆಗೂ ಪರ್ಮಿಷನ್ ಕೊಟ್ಟಿದ್ರು. ಎಲ್ಲಾ ಸ್ಟೇಟ್ಸ್ ಡ್ಯಾನ್ಸ್ ಕೂಡ ಇತ್ತು. ಅಂಡ್ ಭಜನೆಗಳು, ದೇವರ ಭಜನೆ ಪ್ರತಿ ಒಂದೂ ಇತ್ತು. ತಮಟೆ ಪ್ರತಿ ಒಂದು ಇಂಡಿಯಾದಲ್ಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವೋ ಅದಕ್ಕೂ ಜಾಸ್ತಿನೇ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಿ. ಬೇರೆ ಬೇರೆ ರಾಜ್ಯದಿಂದ ಆರ್ಟಿಸ್ಟ್ ಗಳನ್ನ ಕರೆಸಿದ್ರಾ? ಅಂದ್ರೆ ಇಲ್ಲಿರೋರೆ ಏನು ಬೇರೆ ಬೇರೆ ರಾಜ್ಯದಲ್ಲಿ ಪಂಜಾಬ್, ಗುಜರಾತಿ, ಕರ್ನಾಟಕ ಈ ತರ ಏನಿದೀವಲ್ಲ ನಾವೇ ಸೇರ್ಕೊಂಡು ನಾವೇ ಲೈಕ್ ಮುಂಚೆನೆ ರಿಜಿಸ್ಟರ್ ಮಾಡ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡಿ ನಾವೇ ಮಾಡಿದ್ವಿ. ಸೊ ಅದಕ್ಕೆ ಬೇಕಾದಂತ ತಯಾರಿಯನ್ನ ಮೊದಲಿನಿಂದಾನೇ ನೀವು ಮಾಡ್ಕೊಂಡಿದ್ರಿ. ಆ ತಯಾರಿಗೂ ಬೇಕಾದಂತ ಸಹಕಾರವನ್ನ ಜರ್ಮನಿ ನೀಡಿದೆ ನಿಮ್ಗೆ? ಹೌದು ಸರ್. ಜರ್ಮನಿಯಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಬೇಸ್ಡ್. ಸೊ ಈ ಇವೆಂಟ್ ಗೆ ನಾವು 3-4 ಮಂತ್ಸ್ ಮುಂಚೆನೆ ಪರ್ಮಿಷನ್ ತಗೊಂಡಿದ್ರಂತೆ. ಸೊ 3-4 ಮಂತ್ಸ್ ಮುಂಚೆಯಿಂದಾನೇ ನಮಗೆ ಇದೆಲ್ಲ ಪ್ರಾಕ್ಟೀಸು ಪ್ರತಿ ಒಂದೂ ಆಗ್ತಾ ಇತ್ತು. ನೀವು ಕರ್ನಾಟಕ ಪ್ರತಿನಿಧಿಸ್ತೀರಿ, ನೀವೇನ್ ಮಾಡಿದ್ರಿ? ಹಾಡ್ ಹಾಡಿದ್ರಾ, ಡಾನ್ಸ್ ಮಾಡಿದ್ರಾ? ಇಲ್ಲ ಸರ್, ನಾನು ಈ ಸರಿ ಏನು ನನ್ ಫಸ್ಟ್ ಇವೆಂಟ್ ಆಗಿದ್ರಿಂದ ಈ ಸರಿ ಏನು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಬಟ್ ಆಕ್ಟಿವ್ ಪಾರ್ಟಿಸಿಪೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ. ವ್ಲಾಗಿಂಗ್ ಮಾಡ್ತಾ ಇದ್ದೆ. ಏನ್ ಅನ್ಸುತ್ತೆ ಉಷಾ ದಳ್ವಾಯಿ ಅವರೇ, ಈ ರೀತಿ ನಮ್ಮ ಊರಲ್ಲೇ ಗಣೇಶೋತ್ಸವ ಆಚರಣೆ ಮಾಡ್ತಿದೀವಿ ಅನ್ನೋಂತ ಫೀಲ್ ಬರುತ್ತಾ ನಿಮ್ಗೆ ಅಲ್ಲಿ? ಹೌದು ಸರ್, ನನಗೆ ಒಂದ್ ಸೆಕೆಂಡ್ ನಾನು ಜರ್ಮನಿಯಲ್ಲಿ ಇದ್ದೀನ ಇಂಡಿಯಾದಲ್ಲಿ ಇದ್ದೀನ ಡೌಟ್ ಆಗ್ಬಿಡ್ತು. ಯಾಕಂದ್ರೆ ಎಲ್ಲಿ ನೋಡಿದ್ರು ಇಂಡಿಯನ್ಸ್ ಅಂಡ್ ಜರ್ಮನ್ಸ್ ಕೂಡ ಬಂದು ಅವರು ವಿಶ್ ಮಾಡ್ತಾ ಇದಾರೆ. ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ಬಟ್ ಅವರೆಲ್ಲ ಹ್ಯಾಪಿ ಗಣೇಶೋತ್ಸವ ಅಂತೆಲ್ಲ ವಿಶ್ ಮಾಡ್ಕೊಂಡು ಖುಷಿಯಲ್ಲಿ ಅವರು ನಮ್ ದೇವರ ಭಜನೆಗೆಲ್ಲ ಡ್ಯಾನ್ಸ್ ಮಾಡಿ ನಮ್ ಜೊತೆ ಅವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಇದೆಲ್ಲ ನೋಡಿ ಎಷ್ಟು ಒಗ್ಗಟ್ಟಲ್ಲಿ ಇದೀವಲ್ಲ ಅಂತ. ಅಂಡ್ ಇನ್ನೊಂದ್ ಇಲ್ಲಿ ಏನಂದ್ರೆ ನಾವು ಇಲ್ಲಿ ಬಂದ್ಮೇಲೆ ನಾವೆಲ್ಲ ಇಂಡಿಯನ್ಸ್ ಒಂದೇ ಅಂತ ನಾವು ಇರ್ತೀವಿ. ಯಾವ ಸ್ಟೇಟ್ ಬ್ಯಾರಿಯರ್ ಇರಲ್ಲ ನಮಗೆ, ಕ್ಯಾಸ್ಟ್ ಬ್ಯಾರಿಯರ್ ಇರಲ್ಲ, ರಿಲಿಜಿಯನ್ ಬ್ಯಾರಿಯರ್ ಇರಲ್ಲ. ಎಲ್ಲ ಚಂದವಾಗಿ ಎಲ್ಲಾ ನೀಟಾಗಿ ಒಗ್ಗಟ್ಟಲ್ಲೇ ನಡ್ಸ್ಕೊಂಡು ಹೋಗ್ತೀವಿ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಮೇ ಬಿ. ಅಂಡ್ ತುಂಬಾನೇ ಜನ ಸೇರಿದ್ರಿಂದ ಇವೆಂಟ್ ಮಾತ್ರ ತುಂಬಾನೇ ಚೆನ್ನಾಗಾಯ್ತು, ತುಂಬಾ ಸಕ್ಸಸ್ಫುಲ್ ಆಗಾಯ್ತು. ಅಂಡ್ ಅದಕ್ಕೆ ಒಬ್ರು ಅನಿವಾಸಿ ಭಾರತಿ ಅಂತ ಒಂದು ಫೌಂಡೇಶನ್ ಇದೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಪ್ರತಿ ಒಂದು ವಾಲಂಟಿಯರ್ ಆಗಿ ಎಲ್ಲಾ ಇಂಡಿಯನ್ಸ್ ಸೇರ್ಕೊಂಡು ಮಾಡಿದ್ದಿದ್ನ. ಸೊ ತುಂಬಾ ಚೆನ್ನಾಗಾಯ್ತು ಸರ್. ಅನಿವಾಸಿ ಭಾರತೀಯರ ಒಂದು ಫೌಂಡೇಶನ್ ಇಂದ ಈ ರೀತಿ ಆಯ್ತು. ಒಳ್ಳೆ ಪ್ರತಿ ವರ್ಷ 18 ವರ್ಷದಿಂದ ಈ ರೀತಿ ಮಾಡ್ಕೊಂಡ್ ಬರ್ತಾ ಇದಾರಲ್ವಾ? ಹೌದು ಸರ್, 18 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಅಂಡ್ ನಾಟ್ ಜಸ್ಟ್ ಹ್ಯಾಂಬರ್ಗ್ ಅಂತ ಅಲ್ಲ, ಬರ್ಲಿನ್, ಫ್ರಾಂಕ್ಫರ್ಟ್, ಮ್ಯೂನಿಕ್ ಈ ತರ ಎಲ್ಲಾ ಬಿಗ್ ಸಿಟೀಸ್ ಅಲ್ಲೂ ಮಾಡೋದ್ರಿಂದ ಸುತ್ತಮುತ್ತ ಇರೋ ಏನ್ ಚಿಕ್ ಸಿಟೀಸ್ ಅಲ್ಲಿರೋ ಇಂಡಿಯನ್ಸ್ ಎಲ್ಲ ಈ ತರ ದೊಡ್ಡ ಸಿಟೀಸ್ ಗೆ ಹೋಗ್ಬಿಡ್ತೀವಿ ಇವೆಂಟ್ಸ್ ಗೆಲ್ಲ. ಯಾಕಂದ್ರೆ ತುಂಬಾ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಾರೆ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ. ಸೊ ಎಲ್ಲಾ ಸಿಟೀಸ್ ಅಲ್ಲೂ ಸಕ್ಸಸ್ಫುಲ್ ಆಗಿ ಇವೆಂಟ್ ಆರ್ಗನೈಸ್ ಆಗಿತ್ತು. ಬರ್ಲಿನ್ ಅಲ್ಲಿ, ಮ್ಯೂನಿಕ್ ಅಲ್ಲಿ, ಫ್ರಾಂಕ್ಫರ್ಟ್ ಅಲ್ಲಿ, ನಾಟ್ ಜಸ್ಟ್ ಇನ್ ಹ್ಯಾಂಬರ್ಗ್. ಅಂಡ್ ಎಲ್ಲಾ ಕಡೆ ಸೇಫ್ಟಿ ಆಗಿ ಸಕ್ಸಸ್ಫುಲ್ ಆಗಿ ಖುಷಿಯಿಂದಾನೇ ಮಾಡಿದ್ವಿ ಹಬ್ಬನ. ಜರ್ಮನಿ ಸರ್ಕಾರದ ಸಹಕಾರದ ಜೊತೆಗೆ ನಮ್ಮ ಅನಿವಾಸಿ ಭಾರತೀಯರ ಫೌಂಡೇಶನ್ ಎಲ್ಲಿಯೂ ಕೂಡ ಏನು ತೊಂದರೆ ಆಗದಿರೋ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದಾರಲ್ಲ, ನಮ್ ಕಡೆಯಿಂದ ನಾನು ಅಪ್ರಿಶಿಯೇಷನ್ಸ್ ತಿಳಿಸಿ ಅವರಿಗೆ. ಉಷಾ ಅವರೇ ಖಂಡಿತ ಸರ್, ಥ್ಯಾಂಕ್ ಯು ಹೇಳ್ತೀನಿ ಖಂಡಿತವಾಗ್ಲು. ಆಮೇಲೆ ಇನ್ನೊಂದು ವಿಚಾರ, ಈಗ ಆ ವಿಡಿಯೋನ ನಾವು ನೋಡ್ತಾ ಇದೀವಿ, ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಉಷಾ ಅವರೇ. ಎಲ್ಲ ಏರಿಯಾ ಫುಲ್ ಜನರಿಂದ ತುಂಬಿದೆ. ಅಲ್ಲಿ ಒಂದು ಚಿಕ್ಕ ಗ್ಯಾಪ್ ಅನ್ನು ಕೂಡ ನಾವು ನೋಡ್ತಾ ಇಲ್ಲ. ಅದಾಗಿ ಎಲ್ಲೂ ಒಂದ್ ಚೂರುನೂ ಕೂಡ ಸಮಸ್ಯೆ ಆಗ್ಲಿಲ್ವಲ್ವಾ? ಎಲ್ಲೂ ಕೂಡ ಆಗ್ಲಿಲ್ಲ ಸರ್. ಆ ಜರ್ಮನ್ ಪಾಲಿಟಿಷಿಯನ್ಸ್ ಹೇಳಿದ್ದೆ ಇಷ್ಟು, ನಮಗ್ ನಿಮ್ ಮೇಲೆ ನಂಬಿಕೆ, ನಿಮಗ್ ನಮ್ ಮೇಲೆ ನಂಬಿಕೆ. ಸೊ ಒಗ್ಗಟ್ಟಿಂದ ಈ ತರ ಪ್ರತಿ ಒಂದು ಇವೆಂಟ್ಸ್ ಸಕ್ಸಸ್ಫುಲ್ ಮಾಡೋಣ ಅಂತ. ನಾನು ಜರ್ಮನ್ ಪಾಲಿಟಿಷಿಯನ್ ವೈಸ್ ಪ್ರೆಸಿಡೆಂಟ್, ಸಿಡಿಯು ಪೊಲಿಟಿಕಲ್ ಪಾರ್ಟಿ ವೈಸ್ ಪ್ರೆಸಿಡೆಂಟ್ ವಿಡಿಯೋ ಕೂಡ ಕಳಿಸಿದ್ದೆ ನಿಮ್ಗೆ. ಅದ್ರಲ್ಲಿ ಅವ್ರು ಹೇಳ್ತಾರೆ ಲೈಕ್ ಪ್ರತಿ ವರ್ಷನೂ ನೀವು ಯಾವ್ದೇ ಒಂದ್ ತೊಂದರೆ ಕೊಡ್ದಂಗೆ, ಯಾರಿಗೂ ತೊಂದರೆ ಕೊಡ್ದಂಗೆ ನಿಮ್ ಪಾಡಿಗೆ ನೀವು ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂತೀರಾ. ಅದೇ ಒಂದ್ ನಂಬಿಕೆ ಮೇಲೆ ನಾವು ನಿಮಗೆ ಪ್ರತಿ ವರ್ಷ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ವಿಡಿಯೋದಲ್ಲಿ. ಸೊ ಅದು ತುಂಬಾ ಪ್ರೌಡ್ ಮೂಮೆಂಟ್ ನಮಗೆ ಇಂಡಿಯನ್ಸ್ಗೆ, ಹಿಂದೂಸ್ಗೆ. ಎಲ್ಲೂ ಏನು ತೊಂದರೆ ಕೊಡದೆ 18 ವರ್ಷದಿಂದ ನಡ್ಸ್ಕೊಂಬಾರದು ಅಂದ್ರೆ ಸುಮ್ನೆ ಅಲ್ಲ, ಯಾವ್ದೋ ಬೇರೆ ಕಂಟ್ರಿಯಲ್ಲಿ. ಸರ್, ಒಂದು ಡೈರೆಕ್ಟ್ ಕ್ವಶನ್ ನಿಮಗೆ. ನೀವೆಲ್ಲ ಹೇಳ್ತಿರುವಂತಹ ವಿಚಾರಗಳ ಬೇಸ್ ಮೇಲೆ ನಾನು ಕೇಳ್ತಾ ಇದ್ದೀನಿ, ಇಲ್ಲಿನ ಸಿಚುವೇಶನ್ ಆಧಾರದ ಮೇಲೆ ಕೇಳ್ತಾ ಇದ್ದೀನಿ. ಜರ್ಮನಿಯನ್ನ ನೋಡಿ ಇಲ್ಲಿರುವಂತಹ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತವ್ರು ನೋಡಿ ಏನ್ ಕಲಿಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಉಷಾ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಉಷಾ ಅವರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್, ಅವ್ರನ್ನ ಮತ್ತೆ ನಾನು ಪ್ರಶ್ನೆ ಮಾಡ್ತೀನಿ. ಒಂದೇ ನಿಮಿಷ. ಅವರು ಹೇಳ್ತಾ ಇದ್ರು ನೋಡಿ, ಅಲ್ಲಿ ಯಾವ ರೀತಿಯ ಸಹಕಾರ ನಮಗೆ ಸಿಗುತ್ತೆ, ಯಾವ ರೀತಿ ವಿಜೃಂಭಣೆಯಿಂದ ನಾವು ಗಣೇಶೋತ್ಸವನ ಆಚರಿಸ್ತೀವಿ. ಜರ್ಮನಿಯ ನೆಲದಲ್ಲಿ ಗಣೇಶೋತ್ಸವನ ಆಚರಿಸ್ತಾ ಇದ್ದೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಉಷಾ ಅವರೇ, ಈಗ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಎಸ್ ಉಷಾ ಅವ್ರ ಧ್ವನಿ ಕೇಳಿಸ್ತಾ ಇದೆಯಲ್ಲ?
ಹಾ ಸರ್, ಇವಾಗ ಕೇಳಿಸ್ತಾ ಇದೆ. ನಾನೇನ್ ಕೇಳ್ತಾ ಇದ್ದೆ ಅಂತಂದ್ರೆ, ಈಗ ಇಲ್ಲಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತವ್ರು, ಒಂದು ಡೈರೆಕ್ಟ್ ಕ್ವಶನ್ ನಿಮಗೆ, ಗಣೇಶೋತ್ಸವನ ನಮ್ಮ ನೆಲದಲ್ಲಿ ಆಚರಣೆ ಮಾಡೋದಕ್ಕೆ ನಾವು ಭಯ ಬೀಳುವಂತಹ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಎಲ್ಲಿ ಏನಾಗುತ್ತೋ, ಯಾವ ಮೂಲೆಯಿಂದ ಕಲ್ಲು ಬರುತ್ತೋ, ಯಾರ ಟೆರೆಸ್ ಮೇಲಿಂದ ಕಲ್ಲು ಬರುತ್ತೋ ಅನ್ನುವಂತಹ ಭಯದಲ್ಲಿಯೇ ನಾವು ಪ್ರೊಸೆಷನ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈ ರೀತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತವರು ಜರ್ಮನಿಯನ್ನ ನೋಡಿ ಕಲಿಬೇಕು ಅಂತ ನಿಮಗನ್ಸುತ್ತಾ? ಆ ರೀತಿಯ ಒಂದು ಮೆಸೇಜ್ ಕೊಡ್ತೀರಾ? ಖಂಡಿತವಾಗಿಯೂ ಸರ್. ಇಲ್ಲಿ ಯಾಕೆಂದ್ರೆ ಇಲ್ಲಿ ಮೆಜಾರಿಟಿ ಆಗಿ ಇಂಡಿಯನ್ಸ್ ಜಾಸ್ತಿ ಇದೀವಿ, ಅದ್ರ ಜೊತೆ ಬೇರೆ ಕಮ್ಯುನಿಟಿ ಅವರು ಇದ್ದಾರೆ, ಅವರು ಕೂಡ ನಿಂತು ನೋಡ್ತಾ ಇದ್ರು, ಅವರು ಕೂಡ ಸಪೋರ್ಟ್ ಮಾಡಿದ್ರು. ಇಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಇದ್ರು ನಮ್ ಜೊತೆ ಸೆಲೆಬ್ರೇಟ್ ಮಾಡ್ತಿರುವಾಗ, ಮುಸ್ಲಿಂ ಕಮ್ಯುನಿಟಿ ಅವರು ಇದ್ರು, ಎಲ್ಲೂ ಏನು ತೊಂದರೆ ಮಾಡ್ಲಿಲ್ಲ ಯಾರು ಕೂಡ. ಅವ್ರು ಚಿಯರ್ ಅಪ್ ಮಾಡಿದ್ರು, ಅವರು ದೇವರ ಭಜನೆಯಲ್ಲೆಲ್ಲ ಇನ್ವಾಲ್ವ್ ಆಗಿ ಖುಷಿಯಿಂದ ಹೇಳಿದ್ರು, ಅವರು ಡ್ಯಾನ್ಸ್ ಮಾಡಿದ್ರು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೆಲ್ಪ್ ಮಾಡಿದ್ರು ಎಲ್ರು ಕೂಡ. ಯಾಕಂದ್ರೆ ಹೆಲ್ಪ್ ಮಾಡೋದು ಅಂತಂದ್ರೆ ಅವ್ರೇನೋ ಬಂದ್ ಮಾಡ್ಕೊಡೋದಲ್ಲ, ಆರಾಮಾಗಿ ನಮ್ ಪಾಡಿಗೆ ನಮಗೆ ಇರಕ್ ಬಿಡೋದು, ಅದು ಒಂದ್ ಹೆಲ್ಪ್ ತರನೇ ಅನ್ಸುತ್ತೆ. ಇವಾಗ ಇದೆಲ್ಲ ಆಗ್ತಾ ಇರೋ ಸಿಚುವೇಶನ್ ನೋಡಿದ್ರೆ ಕರ್ನಾಟಕದಲ್ಲಿ, ಸೊ ಆಬ್ವಿಯಸ್ಲಿ ಕರ್ನಾಟಕದಲ್ಲೂ ಎಲ್ಲಾ ಕಮ್ಯುನಿಟಿ ಅವರು ಇಲ್ಲಿ ನೋಡಿ, ಇಲ್ಲಿ ಜನಗಳಿರೋದ್ ನೋಡಿ ಕಲಿಬೇಕು. ತೊಂದ್ರೆ ಏನು ಗಲಾಟೆ ಗದ್ದಲ ಇದಕ್ಕೆಲ್ಲ ಹೋಗಲ್ಲ. ಅವ್ರಾಯ್ತು, ಅವ್ರ ಪಾಡಾಯ್ತು, ಅವ್ರ ಹಬ್ಬ ಮಾಡ್ತಿದಾರ ಮಾಡ್ಲಿ, ಅಪರೂಪಕ್ ಮಾಡ್ತಾರೆ, ವರ್ಷಕ್ಕೊಂದ್ಸರಿ ಮಾಡ್ತಾರೆ, ಮಾಡ್ಲಿ, ಅವ್ರ ಖುಷಿಗೆ ಅವರು ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ. ಸೊ ನೋಡಿ ಕಲಿಬೇಕಾಗಿರೋದು ತುಂಬಾ ಇದೆ. ಎಲ್ಲೋ ಯಾರೋ ಒಬ್ರು ಇಬ್ರು ಮಾಡೋದಕ್ಕೆ ಎಲ್ಲಾ ಕಮ್ಯುನಿಟಿನೂ ಬ್ಲೇಮ್ ಮಾಡೋದು ಕೂಡ ತಪ್ಪು. ಸೊ ಆ ಒಬ್ರು ಇಬ್ರು ಏನ್ ಹೇಳಿದ್ರಲ್ಲ ನೀವು, ಕೆಟ್ಟ ಹುಳುಗಳು ಅಂತ, ಇಂಥವ್ರನ್ನ ನೋಡಿ ಕಲಿಬೇಕು. ಎಲ್ಲಾ ಕಮ್ಯುನಿಟಿ ಅವರು ಹಿಂಗ್ ಹೆಲ್ಪ್ ಮಾಡ್ತಾರೆ ಇಲ್ಲಿ ಕಂಟ್ರೀಸ್ ಅಲ್ಲಿ ಅಂತ. ಮೇ ಬಿ ಅದಕ್ಕೆ ಒನ್ ಮೋರ್ ರೀಸನ್, ಇಲ್ಲಿ ಲಾಸ್ ಎಲ್ಲ ಸ್ಟ್ರಿಕ್ಟ್ ಇದೆ ಅಂತ. ಇಲ್ಲಿ ಹಿಂಗೆಲ್ಲ ಮಾಡಿದ್ರೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತಾರೆ ಅನ್ನೋ ಒಂದು ಭಯ ಕೂಡ ಇರ್ಬೋದು, ಗೊತ್ತಿಲ್ಲ. ಉಷಾ ಅವ್ರೆ, ಇನ್ನೊಂದು ವಿಚಾರ, ಈಗ ನೀವು ಜರ್ಮನಿಗೆ ಹೋಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಗ್ತಾ ಬಂದು ಸರ್. ನಿಮಗೆ ಕರ್ನಾಟಕದ ರಾಜಕಾರಣ ಹೊಸದೇನಲ್ಲ, ನೀವು ಕರ್ನಾಟಕದ ರಾಜಕಾರಣವನ್ನು ನೋಡಿದಿರಲ್ವಾ? ಹೌದು. ಇಲ್ಲಿ ಅತಿಯಾದ ಓಲೈಕೆ ರಾಜಕಾರಣ, ಒಂದು ಸಮುದಾಯವನ್ನ ಓಲೈಸೋದು, ನಮ್ದೇ ಗವರ್ಮೆಂಟ್ ಇದೆಯಪ್ಪ, ಯಾವನ್ ಏನ್ ಮಾಡ್ತಾನೆ ಅನ್ನುವಂತ ಒಂದು ಕಂಫರ್ಟ್ ಝೋನ್ಗೆ ಅವರು ಬಂದು ಈ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ, ಹೇಗೆ? ಖಂಡಿತವಾಗ್ಲಿ ಸರ್. ರೀಸೆಂಟ್ ಆಗಿ ನಂಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಲೈಕ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದ್ರಿಂದ ನಾನ್ ನನ್ ದೇವ್ರ ಹೆಸರು ಹೇಳಿದಾಗ ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು, ಆಪೋಸಿಟ್ ಕಮ್ಯುನಿಟಿ ಅವರು. ಸೊ ಅವಾಗ ಅವರಿಗೆ ನಾನು ಲೈಕ್ ಕನ್ಫೆಸ್ ಮಾಡಿದೆ, ಇದೆಲ್ಲ ತಪ್ಪು, ಹಿಂಗ್ ಮಾಡೋದು, ನಾನು ಯಾವತ್ತು ನಿಮ್ ಕಮ್ಯುನಿಟಿಗೆ ಏನೂ ಮಾಡಿಲ್ಲ, ನನ್ ದೇವ್ರ ಹೆಸರು ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ಕೆ ಅವ್ರು ಮತ್ತೆ ಕೆಟ್ಟ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಅಬ್ಯೂಸ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು ಕೂಡ ನಮ್ದೇ ಗವರ್ಮೆಂಟ್ ಅನ್ನೋ ಮಾತೇ ಹೇಳಿದ್ರು. ನಂಗೆ ಶಾಕ್ ಆಗ್ಬಿಡ್ತು. ಗವರ್ಮೆಂಟ್ ಎಲ್ರಿಗೂ ಸೇರಿರೋದು, ಜನ ಸೇವೆಗೆ ಅಂತಾನೆ ಅವ್ರಿರೋದು ರಾಜಕಾರಣಿಗಳು. ಸೊ ಜನಪ್ರತಿನಿಧಿಗಳು ಪ್ರತಿಯೊಬ್ಬರಿಗೂ ಸೇರುತ್ತೆ ಗವರ್ಮೆಂಟ್, ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಸೇರಲ್ಲ ಗವರ್ಮೆಂಟ್ ಅನ್ನೋದು. ಏನ್ ಇಂಡಿಯನ್ ಸಿಟಿಸನ್ಸ್ ಅಷ್ಟು ಇದೀವೋ ಅವ್ರೆಲ್ರಿಗೂ ಸೇರುತ್ತೆ. ಬಟ್ ಆ ಒಂದು ಮಾತು ಅವ್ರು ಹೇಳಿದ್ದು ನಂಗೆ ಶಾಕ್ ಆಯ್ತು. ಅದು ನಂದೇ ಗವರ್ಮೆಂಟ್, ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು, ಕಂಪ್ಲೇಂಟ್ ಕೊಟ್ರು ಏನೂ ಆಗಲ್ಲ ಅನ್ನೋ ತರ ಮಾತಾಡಿದ್ರು ಆ ವ್ಯಕ್ತಿ. ಅಂಡ್ ನಾನು ಪೊಲೀಸ್ಗೆ ಅಪ್ರೋಚ್ ಮಾಡಿದಾಗ ಕೂಡ ಅವರು ಅದೇ ಹೇಳಿದ್ರು, ನನ್ಗೆ ಏನ್ ಆಗ್ತಿದೆ ನಮ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ. ಲಿಟ್ರಲಿ ಅವ್ರು ಹೇಳಿದಿಷ್ಟೇ, ಅವ್ರದೇ ಗವರ್ಮೆಂಟ್ ಇದೆ ಕಣಮ್ಮ, ಏನೂ ಮಾಡಕ್ಕಾಗಲ್ಲ ಅವರಿಗೆ ಅನ್ನೋ ತರ. ನನ್ ಹಂಗಾದ್ರೆ ಅವ್ರು ತಪ್ಪು ಮಾಡಿದ್ರು ಬಿಟ್ಟು ಕಳಿಸ್ತಾ ಇರ್ಬೇಕಾ ಅಂತ ಅಂದು ನನ್ ಕ್ವೆಶನ್. ಅಲ್ಲಿಗೂ ನಾನು ಬಿಡ್ಲಿಲ್ಲ, ಅಪ್ರೋಚ್ ಮಾಡಿ ಹೈಯರ್ ಇದ್ರಿಂದ ಅವ್ರ ಹತ್ರ ಅಪಾಲಜಿ ತಗೊಂಡೆ. ಬಟ್ ಸ್ಟಿಲ್ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಕ್ ಆಗಲ್ಲ ಅಂತ ಅನಿಸ್ತು ನಂಗೆ. ಅದು ತುಂಬಾನೇ ಕೆಟ್ಟದು. ಒಂದೇ ಕಮ್ಯುನಿಟಿಗೆ ಸಪೋರ್ಟ್ ಮಾಡೋದು, ಬಯಾಸ್ಡ್ ಆಗಿರೋದು. ಇವಾಗ ಒಂದು ಪಾಲಿಟಿಷಿಯನ್ ಒಂದು ಪೊಸಿಷನ್ ಬರ್ತಾರೆ ಅಂದ್ರೆ ಅವ್ರು ಎಲ್ಲರೂ ಈಕ್ವಲ್ ಆಗಿ ನೋಡ್ಬೇಕು. ಕರ್ನಾಟಕದ ಪ್ರತಿ ಒಂದ್ ಸಿಟಿಸನ್, ಇಂಡಿಯಾ ಪ್ರತಿ ಒಂದ್ ಸಿಟಿಸನ್ ಈಕ್ವಲ್ ಆಗಿ ನೋಡ್ಬೇಕು. ಯಾವ್ದೋ ಒಂದ್ ಕಮ್ಯುನಿಟಿಗೆ ಸಪೋರ್ಟ್ ಮಾಡೋದು, ಇನ್ನೊಂದ್ ಕಮ್ಯುನಿಟಿಗೆ ಕೆಳಗಡೆ ನೋಡೋದು ತಪ್ಪು ಇದೆಲ್ಲ. ಫೈನ್ ಉಷಾ ಅವರೇ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ನೆಕ್ಸ್ಟ್ ಟೈಮ್ ನೀವು ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇರೋದ್ರಿಂದ ಒಂದು ಒಳ್ಳೆ ಹಾಡೋ ಡಾನ್ಸೋ ಮಾಡಿ, ಇಲ್ಲಾಂದ್ರೆ ನಮ್ಮನ್ನು ಕರೆಸಿ ನಾವು ಒಂದು ಹಾಡಾಡ್ತೀವಿ. ಶೋರ್ ಸರ್, ಖಂಡಿತ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ